स्वागत है आपका बी न्यूज नेशन में। मैं हूं आबिद हुसैन शेख। बच्चों को बेचने के आरोप में नर्स पुलिस के जाल में। एसपी एचडी आनंद कुमार बीजापुर के अतनी गली में रही जयमाला बीजापुर नामी नर्स गैरकानूनी तौर पर बच्चों की परवरिश करने वाली नर्स के खिलाफ चाइल्ड हेल्पलाइन में शिकायत के चलते घर पर रेड करके 3 लड़कियां और 1 लड़के की सुरक्षा की है पुलिस ने। इस मौके पर 3 साल की 4 साल का 1 और 11 महीने के बच्चे की गैरकानूनी परवरिश करने का पता चला है। बीजापुर जिला चरचान तालुका के जिगजनगी गांव के प्राथमिक आरोग्य केंद्र में स्टाफ नर्स के तौर पर काम करती है। यह महिला फिलहाल जयमाला पुलिस की गिरफ्त में। जांच के दौरान पता चला है कि वो पिछले 3 सालों से इस धंधे में शामिल होकर अलग अलग गांव से बच्चे लाकर पहचान वालों को बेचा करती थी, जो गैर कानूनी है। मामला बीजापुर गांधी चौक महिला पुलिस थाने में हुआ है दर्ज। शुरुआती जाँच में इतना ही पता चला है, कहा जिला पुलिस वरिष्ठ अधिकारी एसपी एचडी आनंद कुमार ने। अब देखना है कि किसके बच्चे किसको बेचे गए हैं। ವಿಜಯಪುರ ಜಿಲ್ಲೆಯ ವುಮೆನ್ಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಿನಾಂಕ 20/5/2022ರಂದು ಒಂದು ಕಂಪ್ಲೇಂಟ್ ಅನ್ನು ಚೈಲ್ಡ್ ಲೈನ್ಸ್ ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಬಂದಿದೆ। ಇದಕ್ಕೆ ಸಂಬಂಧಪಟ್ಟಂತೆ ಈ ಒಬ್ಬಳು ನರ್ಸ್ ಜಯಮಾಲಾ ಎನ್ನುವಂತಹ ಮಹಿಳೆ ಈ ಅನಧಿಕೃತವಾಗಿ ಸಣ್ಣ ಸಣ್ಣ ಮಕ್ಕಳನ್ನು ಸಾಕುವಂಥದ್ದು ಮತ್ತು ಬೇರೆಯವರಿಗೆ ನೀಡಿರುವಂತಹ ವಿಚಾರದ ಬಗ್ಗೆ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾರೆ। ಈ ಮಹಿಳೆಯ ಬಗ್ಗೆ ವಿಚಾರ ಮಾಡಲಾಗಿ ಈಕೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ। ಜಗಜೀವಣಗಿ ಅನ್ನುವಂತಹ ಒಂದು ಇಂಡಿ ತಾಲೂಕಿನ ಚರ್ಚಣ ತಾಲೂಕಿನ ಪ್ರದೇಶದಲ್ಲಿ ಅವರು ನರ್ಸ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ। ಇವರು ಈ ತಂದೆ ತಾಯಿಗಳಿಲ್ಲದಂತಹ ಮತ್ತು ವಾರಸುದಾರರು ಇಲ್ಲದಂತಹ ಮಕ್ಕಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅವಶ್ಯಕ ಇದ್ದಂತಹ ಜನರಿಗೆ ಅವರು ಕೊಡ್ತಾ ಇದ್ರು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ। ಪ್ರಸಕ್ತ ಒಂದು 3 ವರ್ಷದ ಮಗು ಮತ್ತು ಒಂದು 11 ತಿಂಗಳಿನ ಮಗುವನ್ನು ಅವರು ಮತ್ತೊಬ್ಬ ಮಹಿಳೆ ಶಾಂತಮ್ಮ ಅನ್ನುವರ ಬಳಿ ಬಿಟ್ಟು ಸಾಕ್ತಾ ಇದ್ರು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ। ಈ ವ್ಯವಹಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾಳೆ ಮತ್ತು ಎಷ್ಟು ಮಕ್ಕಳನ್ನು ಈ ರೀತಿ ಸಾಗಣೆ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ತನಿಖೆ ಮುಖಾಂತರ ನಾವು ವಿವರಗಳನ್ನು ಪಡೆದುಕೊಳ್ಳಬೇಕಾಗಿದೆ। ಪ್ರಸಕ್ತ ಈ ಮಹಿಳೆಯನ್ನು ದಸ್ತಗಿರಿಪಡಿಸುವಂಥ ನಿಟ್ಟಿನಲ್ಲಿ ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೇವೆ। ಇವರನ್ನು ದಸ್ತಗಿರಿಪಡಿಸಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ದೊರೆಯುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇವೆ। ಸದ್ಯದ ಪರಿಸ್ಥಿತಿನಲ್ಲಿ ಈ ಮಹಿಳೆ ಮಕ್ಕಳನ್ನು ಬೇರೆಯವರಿಗೆ ನೀಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ। ಆಕೆಯನ್ನು ನಾವು ದಸ್ತಗಿರಿಪಡಿಸಿದ ನಂತರ ಇನ್ನೂ ಹೆಚ್ಚಿನ ವಿವರಗಳು ಇವಳು ಮಾರಾಟ ಮಾಡ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ದೊರೆಯುವಂಥ ಅವಕಾಶ ಇದೆ। ತನಿಖೆಯನ್ನು ನಾವು ತೀವ್ರವಾಗಿ ಪರಿಗಣಿಸಿದ್ದೇವೆ, ಯಾಕಂದರೆ ಇದೊಂದು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದೆ। ಅದರಿಂದ ನಾವು ಈ ತನಿಖೆಗೋಸ್ಕರ ವಿಶೇಷ ತಂಡವನ್ನು ರಚನೆ ಮಾಡಿದ್ದೇವೆ। ತನಿಖೆಯಲ್ಲಿ ಸಂಪೂರ್ಣವಾದ ವಿವರಗಳನ್ನು ಪಡಿತೇವೆ ಮತ್ತು ಈ ತನಿಖೆಯ ಮೂಲಕ್ಕೆ, ಈ ವಿಚಾರದ ಮೂಲಕ್ಕೆ ನಾವು ಹೋಗೋದಕ್ಕೆ ಖಂಡಿತವಾಗಿಯೂ ನಾವು ಕಾರ್ಯಪ್ರವೃತ್ತರಾಗ್ತೇವೆ ಅಂತ ಹೇಳೋದಕ್ಕೆ ಬಯಸ್ತೇವೆ। ಒಂದು ಅನೈತಿಕವಾಗಿ ಅಕ್ರಮವಾಗಿ ಮಗುವನ್ನ ಸಾಕ್ಲಕ್ಕಂತಾರ ಅನ್ನುವಂಥ ಒಂದು ಮಾಹಿತಿ ಬಂದಿತ್ತು। ಅದಕ್ಕೆ ಮೊನ್ನೆ ದಿವಸ ನಾವು ಏನು ವಿಷಯ ತಿಳ್ಕೋಬೇಕು ಅಂತ ಹೇಳಿ ಅದಕ್ಕೆ ಏರಿಯಾಕ್ಕೆ ಹೋಗಿ ಮಾತಾಡಿದಾಗ ಒಂದು ಮಗು ಸಿಕ್ಕ ಮೇಲೆ ತಕ್ಷಣ ನಾವು 112ದವರಿಗೆ ಮಾಹಿತಿ ಕೊಟ್ಟು ಅವ್ರನ್ನೂ ಸಹಿತ ನಮ್ಮ ಸಹಾಯಕ್ಕೆ ಕರೆದಿದ್ವಿ। ಮತ್ತು ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ, ಯಾಕಂದ್ರೆ ಅದು ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಆ ಏರಿಯಾದವ್ರು ಬಂದಿದ್ದೆ। ಅದಕ್ಕೆ ಅವರ ಹೆಲ್ಪ್ ತಗೊಂಡು ಒಂದು ಮಕ್ಕಳನ್ನ ರಕ್ಷಣೆ ಮಾಡಿದ್ದೀವಿ। ಮತ್ತು ಅದಕ್ಕೆ ಅಕ್ರಮವಾಗಿ ಮಕ್ಕಳನ್ನು ಸಾಕುತ್ತಿರುವಂಥ ವಿಷಯನ ಗಮನಕ್ಕೆ ಬಂತು। ಅದಕ್ಕೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಜೊತೆನೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ। ಆಮೇಲೆ ಮೊನ್ನೆ ದಿವಸ ಸಾಯಂಕಾಲ प्रकरण ಕೂಡ ದಾಖಲಾಗಿದೆ। और खबरों के लिए देखते रहिए बी न्यूज नेशन।